ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ವಿಡಿಯೋ ಹಾಕಿದ್ದೆ, ಟಿಪ್ ಒಂದು. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ಮತ್ತೆ ನಾನು ವೆಯ್ಟ್ ಲಾಸ್ ವಿಡಿಯೋ ತಂದಿದ್ದೀನಿ. ಇವಾಗ ಸಂಜೆ ಒಂದು 5 ಇದೆ ಗೈಸ್ ಟೈಮು. ನಾನು 7ಗೆಲ್ಲ ಊಟ ಮಾಡ್ತೀನಿ. ಇವತ್ತು ರಾತ್ರಿ ನಾನು ಏನು ಊಟ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನನಗೆ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ರೈಸ್ ಎಲ್ಲ ಕಡಿಮೆ ಮಾಡಿದ್ದೀನಿ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ಒಂದು ವೆಯ್ಟ್ ಲಾಸ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಮಗೆ ಬರುತ್ತೆ. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿಕೊಡಿ. ಇದೇ ಥರ ವಿಡಿಯೋಸ್ ಬೇಕಾ ಅಂತ ಅದನ್ನು ಕೂಡ ಹೇಳಿ. ಫ್ರೆಂಡ್ಸ್ ಏನಂದರೆ, ಇದು ನನಗೆ ನನ್ನ ಸಬ್ಸ್ಕ್ರೈಬರ್ಸೇ ಟಿಪ್ಸ್ ಕೊಡ್ತಾಯಿದ್ರು. ನಾನು ಸಣ್ಣ ಆಗಬೇಕು ಅಂತಾಗ ಲೈವಲ್ಲೆಲ್ಲ ಸಕ್ಕರೆ ಐಟಮ್ ಕಡಿಮೆ ಮಾಡಿ, ಆಯಿಲಿ ಐಟಮ್ ಕಡಿಮೆ ಮಾಡಿ, ಶುಗರ್ ಎಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ನಿಮ್ಗೆ ಅದೇ ಹೇಳೋದು, ರೈಸು ಇವೆಲ್ಲ ಅವಾಯ್ಡ್ ಮಾಡಿ. ರೈಸ್ ಐಟಮು, ಆಯಿಲಿ ಐಟಮು, ಶುಗರ್ ಮತ್ತು ಜಂಕ್ ಫುಡ್ ಇಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವತ್ತು ನಾನೊಂದು ಇದು ನನಗೆ ಮೋಸ್ಟ್ ಫೇವ್ರೇಟ್. ಇವತ್ತು ನಾನು ತೋರಿಸೋವಂತಹ ರೆಸಿಪಿ ಏನಿಲ್ಲ, ಅದು ರೆಸಿಪಿ ಏನಿಲ್ಲ, ಸಿಂಪಲ್, ಓಕೆನಾ? ತುಂಬ ಒಲೆ ಹಚ್ಬೇಕು ಅಂತ ಎಲ್ಲ ಏನಿಲ್ಲ, ಜಸ್ಟ್ ಚಾಕು ತೊಗೊಂಡು ಕಟ್ ಮಾಡೋದಷ್ಟೇ. ಬನ್ನಿ ಇವತ್ತಿನ ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕೇಳಿದ್ರೆ ವೆಯ್ಟ್ ಲಾಸ್ ಆಗಿದೆ ಅಂದರೆ ಖಂಡಿತ ವೆಯ್ಟ್ ಲಾಸ್ ಆಗಿದೆ. ನಾನು ಲಾಸ್ಟ್ ಟೈಮಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಏನಂದರೆ ನಾನೇನಾದರೂ ಸ್ವಲ್ಪ ವೆಯ್ಟ್ ಲಾಸ್ ಥರ ಆಗಿಬಿಟ್ರೆ ನನ್ನ ಫೇಸು ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ತೋರಿಸ್ತೀನಿ ತಡೆ, ವಿತ್ ಪ್ರೂಫ್ ತೋರಿಸ್ತೀನಿ. ನಾನು ಸ್ವಲ್ಪ ಮಾಂಸ ಇರೋದ್ರಿಂದ ನನ್ನ ಬಾಡಿ ಮೂಳೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ. ಹೌದು ಗಾಯ್ಸ್, ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಸಿದೀಸ್ ನೋಡಿ, ಇಲ್ಲಿ ನೋಡಿ ನಾನೇನಾದರೂ ವೆಯ್ಟ್ ಲಾಸ್ ಆದರೆ ಈ ಥರ ಪ್ಲೇಸಲ್ಲಿ ನನಗೆ ಮೂಳೆ ಬಿಟ್ಕೊಳ್ಳುತ್ತೆ. ಬಟ್ ಅದು ನಮ್ಮ ಮನೇಲಿ ಇಷ್ಟ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಲೈಕ್ ಅದು ಕವರ್ ಆಗೋ ಥರ ಬಟ್ಟೆನೇ ಹಾಕ್ಕೊಂಡ್ರೆ ಅದು ಬೆಟರ್ ಅಂತ ಅನಿಸುತ್ತೆ. ಬನ್ನಿ ಇವಾಗ. ಆಮೇಲೆ ಈ ಡ್ರೆಸ್ಸಲ್ಲಿ ನಾನು ಸ್ವಲ್ಪ ದಪ್ಪ ಕಾಣ್ತಾ ಇದ್ದೀನಿ. ಇದು ನಮ್ಮ ಹಸ್ಬೆಂಡು ಆ್ಯಕ್ಚುಲಿ ಟೀ ಶರ್ಟು. ಒಂದೊಂದು ಸಲ ಹಂಗೆ ನಮ್ಮ ಹಸ್ಬೆಂಡ್ ಮೇಲೆ ಹೆವಿ ಲವ್ ಆದಾಗ ಅವ್ರ ಡ್ರೆಸ್ಸಸ್ನ ನಾನು ವೇರ್ ಮಾಡ್ತಿರ್ತೀನಿ. ಇದು ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ಸ್ವಲ್ಪ ಲೂಸ್ ಇದೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತು ಏನಂದರೆ ನನಗೆ ಒಂಥರ ಜಾಸ್ತಿ ರೈಸು ಮತ್ತು ಲೈಕ್ ಈ ಥರ ತಿನ್ನೋಕ್ಕೆ ಮೂಡ್ ಬರ್ತಾಯಿಲ್ಲ. ಸೊ ಹಾಗಾಗಿ ತರಕಾರಿ ತಿನ್ನಬೇಕು ಅನ್ನಿಸ್ತದೆ. ಸೊ ಇದೇ ರೆಸಿಪಿ ಹೇಗಿದೆ, ಏನೇನು ತರಕಾರಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ತರಕಾರಿ ತಿನ್ನೋದ್ರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ವಾಶ್ ಮಾಡಿಲ್ಲ, ಹೆಚ್ಚಿಬಿಟ್ಟು ವಾಶ್ ಮಾಡ್ತೀನಿ. ಸೊ ಇವತ್ತಿನ ಊಟ ಇದೆ ನನಗೆ. ಇದ್ರ ಜೊತೆ ನಾನು ಇವತ್ತು ಒಂದು ಎಗ್ ಕೂಡ ತಗೋತಾ ಇದ್ದೀನಿ. ರಾತ್ರಿ ಎಗ್ಗಲ್ಲಿ ಎಲ್ಲೋ ತಿನ್ನಲ್ಲ, ವೈಟ್ ಮಾತ್ರ ತಿನ್ನೋದು ನಾನು. ಎಗ್ ತುಂಬ ಇಷ್ಟ ಆಗುತ್ತೆ ನನಗೆ. ಇತ್ತೀಚೆಗೆ ನಾನ್ ವೆಜ್ ಕೂಡ ಇಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತು ನಮ್ಮನೇಲಿ ಚಿಕನ್ ಸಾಂಬಾರೇ ಮಾಡಿರೋದು. ಬಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಹಾಗಾಗಿ ರಾತ್ರಿ ಊಟಕ್ಕಿದೆ. ಸೊ ಫಸ್ಟ್ ಹೆಚ್ಚಿಟ್ಟು ನಿಮಗೂ ತೋರಿಸೋಣ. ಆಮೇಲೆ ನೈಟ್ ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಆಗಲ್ಲ. ಸೊ ಹಾಗಾಗಿ ಗಾಯ್ಸ್, ಇದೇನು ಅಂತ ನಿಮಗೆ ಗೊತ್ತಿರುತ್ತೆ, ಗೆಸ್ ಮಾಡ್ತೀರಾ? ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಇದು ಬಂದು ಗೆಡ್ಡೆಕೋಸು. ಎಸ್, ಇತ್ತೀಚೆಗೆ ನಾನು ವೆಯ್ಟ್ ಲಾಸ್ ಮಾಡಬೇಕು, ಒಂದು ಪ್ರಾಪರ್ ಡಯಟ್ ಮಾಡಬೇಕು ಅಂದಾಗ ಫಸ್ಟ್ ನಮ್ಮ ಹಸ್ಬೆಂಡ್ ನಂಗೆ ಪ್ರಿಫರ್ ಮಾಡಿದ್ದು ತರಕಾರಿಗಳೇ. ಅವ್ರು ಬೈತಾರೆ, ನಿಜ ಹೇಳಬೇಕು ಅಂದರೆ ನನ್ನ ಗಂಡ ಬೈತಾರೆ, ಈಗಲೇ ಚೆನ್ನಾಗಿದೆಯಾ, ಸಣ್ಣ ಆಗ್ಬೇಡ, ಚೆನ್ನಾಗಿ ಕಾಣಿಸಲ್ಲ, ಒಳ್ಳೆ ಯಾವುದೋ ರೋಗ ಬಂದರಂಗೆ ಯಾರ ಥರ
ಈಗ ಟಿ ವಿ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಆ ಥರ ಕಾಣಿಸ್ತೀಯಾ, ಬೇಡ ಅಂತ ಬೈತಾರೆ ನನ್ನ ಗಂಡ. ಸೀರಿಯಸ್ಸಾಗಿ ಹೇಳ್ಬೇಕು ಅಂದರೆ ಇರೋದೊಂದು ಲೈಫು, ಮುಂದೆ ಫ್ಯೂಚರಲ್ಲಿ ನಿಮಗೆ BP ಶುಗರು ಈ ಥರ ಬಂದರೆ ನೀನು ತಿನ್ನೋಕ್ಕಾಗಲ್ಲ, ಈಗಲೇ ತಿಂದು ಚೆನ್ನಾಗಿರು. ಈಗ ನಮ್ಮಮ್ಮ, ಈಗ ನಮ್ಮ ಅಪ್ಪ ಅಮ್ಮ ಯಾರಿಗೂ ಬಂದಿಲ್ಲ, ನಮ್ಮ ಅತ್ತೆ ಮಾವಂಗೂ ಯಾರಿಗೂ ಇಲ್ಲ. ಬಟ್ ಇನ್ನು ನಮ್ಮ ಟೈಮಲ್ಲಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ತಿನ್ನು ಚೆನ್ನಾಗಿ ಅಂತ ನಮ್ಮ ಮನೇಲಿ ನನ್ನ ಗಂಡ ಬೈತಾರೆ. ಬಟ್ ನಾನು ಕೇಳಲ್ಲ. ನಾನು ಈಗ ಒಂದೊಳ್ಳೆ ಚೆನ್ನಾಗಿರೋ ಡ್ರೆಸ್ ಹಾಕೋಬೇಕು ನಾವು ಅಂದರೆ, ಚೆನ್ನಾಗಿರೋ ಬ್ಯೂಟಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಡಯಟ್ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಈಗ ಇದನ್ನು ವಾಶ್ ಮಾಡ್ತೀನಿ. ಓಕೆ, ವಾಶ್ ಮಾಡ್ಕೊಂಡು ಮತ್ತೆ ಇನ್ನೊಂದು ತೋರಿಸ್ಬೇಕು ನಿಮಗೆ. ಬನ್ನಿ, ಸಾರಿ, ನೋಡಿ ಕೆಳಗಡೆ 1 kg ಅಷ್ಟು ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಮೂಲಂಗಿ, ಮತ್ತು ಆ ಕಡೆ ಬೀನ್ಸು. ಸದ್ಯಕ್ಕೆ ಈಗ ಇಷ್ಟಿದೆ. ಬೀನ್ಸ್ ಇವತ್ತು ತಿನ್ನಲ್ಲ ನಾನು. ಆ ಕಡೆ ಬೆಂಡೆಕಾಯಿ ಪಲ್ಯ, ಯಾವಾಗಾದರೂ ಪಲ್ಯ ಮಾಡಬೇಕು ಅನ್ಸಾಗ ಅದು. ಇದೇನು ಗೊತ್ತಾ ಗೈಸ್, ಇದು ಬಂದು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದು 2 days ಆಗಿದ್ದೆ. ಏನು ಮೆಂತ್ಯ ಬಾತ್ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಈ ರೀತಿ ನೀರು ಹಾಕಿ ಸೊಪ್ಪೆಲ್ಲ ಕವರ್ ಮಾಡಿ ಈ ಥರ ಹಾಕಿಟ್ರೆ ಸೊಪ್ಪು ಬೇಗ ಕೊಡಿಯಲ್ಲ, ಅಂದರೆ ಬತ್ತೋಗಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಹಂಗೆ ಇಟ್ಟಿದ್ದೀನಿ. ಇನ್ನೂ 2 days ಹಾಗೆ ಇಟ್ಟು 2 days ಬಿಟ್ಟೆ ಮಾಡೋದು. ಯಾಕೆ ಕಾಯ್ಸ್ ರೆಡಿ ಆಗಿದ್ದೆ. ಸೊ ಇವತ್ತಿನ ವಿಡಿಯೋ ಏನಂದರೆ ಇಷ್ಟೇ. ಇದು ರೆಸಿಪಿ ಏನೂ ಮಾಡಲ್ಲ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ನಂಗೆ ಇಷ್ಟ ಆಗಲ್ಲ. ನಂಗೆ ಈ ಥರನೇ ಇರಬೇಕು, ನ್ಯಾಚುರಲ್ ಆಗಿದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ಯಾರೆಟ್ ಏನೋ ಈಸಿಯಾಗಿ ತಿನ್ಬೋದು. ಮತ್ತು ಹೇಳೋದೇ ಮಾಡ್ತೀವಿ, ಬೀಟ್ರೇಟು ಇದೆ. 1 ನಿಮಿಷ ತಿಂತೀನಿ. ಕ್ಯಾರೆಟ್ ನಮ್ಮ ಬೇಬಿನೇ ತಿಂತಾಳೆ, ಈಸಿಯಾಗಿ ತಿನ್ಬೋದು. ಅಲ್ಲಿ ಇನ್ನೊಂದು ಹೇಳಬೇಕು, ಈವನ್ ಪ್ರಾಪರ್ ಡಯಟ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ಈ ಥರದ್ದೇ ನಾನು ಜಾಸ್ತಿ ತಿನ್ನೋದ್ರಿಂದ ಲೈಕ್ ನನ್ನ ಫೇಸ್ ಅಂತೂ ಹೆವಿ ಗ್ಲೋ ಚೆನ್ನಾಗಾಗ್ತದೆ. ಮತ್ತು ಇದು ಗೆಡ್ಡೆಕೋಸು, ಇದು ತಿನ್ಬೋದು ಅಂತ ನಮಗೆ ತಿನ್ನೋಕ್ಕೆ ಆಗಲ್ಲ ಅನ್ನೋಂಗೆ ಏನಿಲ್ಲ, ಈಸಿಯಾಗಿ ತಿನ್ಬೋದು. ಇದನ್ನು ನೀವು ರಾತ್ರಿನಾದರೂ ತಿನ್ಬೋದು ಅಥವಾ ಬೆಳಗ್ಗೆನಾದರೂ ತಿನ್ಬೋದು. ಒಂದು ನೆನಪಲ್ಲಿ, ತಿಂಡಿ ಸ್ಕಿಪ್ ಮಾಡಿದಂತೀನಿ, ರಾತ್ರಿ ಊಟ ಸ್ಕಿಪ್ ಮಾಡಿದಂತೀನಿ. ನೀವು ಮಧ್ಯಾಹ್ನ ತಿಂತಾ ಇದ್ದೀರಾ ಇದು ಅಂದರೆ ಸ್ವಲ್ಪ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಓಕೆ, ನಾನು ಅನ್ನ ತಿನ್ನೋದೇ ಇಲ್ಲ ಅಂತ ಹೇಳಲ್ಲ, ನಾನು ತಿಂದು ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತದೆ. ಸೊ ನಮ್ಮ ಹಸ್ಬೆಂಡ್ದು ಹಾಕೊಂಡಿರೋದು ಇದೇ ಕಾರಣಕ್ಕೆ, ಕವರ್ ಆಗಿ ಅಂತ ಬೈತಾರೆ ನನ್ನ ಗಂಡ ನೋಡಿದ್ರೆ. ಸೊ ಅವ್ರಿಗೆ ಏನಂದರೆ ಹೆಣ್ಮಕ್ಳು ಸ್ವಲ್ಪ ಡುಮ್ ಮುಖ ಲೈಕ್ ನಂತರ ಚಬ್ಬಿ ಆಗಿರೋದು ಇಷ್ಟ, ನಂಗೆ ಸಣ್ಣ ಆಗೋದು ಇಷ್ಟ. ಈ ಥರ ಅಪೋಸಿಟ್ಟು. ಅರ್ಥ ಆಯ್ತಾ ಗೈಸ್? ರಾತ್ರಿ ಊಟ ಸ್ಕಿಪ್ ಮಾಡ್ಬೋದು, ಬೆಳಗ್ಗೆ ಊಟ ಸ್ಕಿಪ್ ಇದನ್ನು ತಿನ್ಬೋದು. ಇದ್ರ ಜೊತೆ ನೀವು 1 ಲೋಟ ಮಜ್ಜಿಗೆ ಅಥವಾ ರಾಗಿ ಸರಿ ಅಂದರೆ ಅಂಬ್ಲಿ ಅಂತೀವಿ ನಮ್ಮ ಕಡೆ, ಅದನ್ನು ಕೂಡ ನಾನು ಮಾಡ್ಕೊಂಡು ಕುಡಿತೀನಿ. ಬಟ್ ಇತ್ತೀಚೆಗೆ ನಂಗೆ ಮೂಡಿಲ್ಲ ಅದನ್ನು ಕುಡಿಯೋಕ್ಕೆ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸದ್ಯಕ್ಕೆ. ಹಾಲು ಕೂಡ ಟ್ರೈ ಮಾಡ್ಬೋದು, ಬೇಕಾದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಇಷ್ಟು. ಇದ್ರ ಜೊತೆ ನೀವು ಬೀಟ್ರೂಟು ಟ್ರೈ ಮಾಡ್ಬೋದು, ಬೀನ್ಸು ಟ್ರೈ ಮಾಡ್ಬೋದು. ಒಟ್ಟು ತರಕಾರಿ ಎಲ್ಲ ತಿನ್ನೋದು ಒಳ್ಳೆಯದು. ಓಕೆ, ಇಷ್ಟೇ ಗೈಸ್ ಇವತ್ತಿನ ಸಿಂಪಲ್ ಟಿಪ್ಸು. ತರಕಾರಿಗಳನ್ನ ತಿನ್ನಿ, ವೆಯ್ಟ್ ಲಾಸ್ ಆಗೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಓಕೆ, ನೀವು ಇದನ್ನು ಫ್ರೈ ಕೂಡ ಮಾಡ್ಕೋಬೋದು, ಪಲ್ಯ ಕೂಡ ಮಾಡ್ಕೋಬೋದು. ನಾನು ಹಾಗೆ ತಿಂತೀನಿ. ಈಗ ಒಂದು ಸಣ್ಣ ಟಿಪ್ಸ್ ನಿಮಗೆ ಕೊಡಬೇಕು ಅಂತ ತುಂಬ ದಿವಸದಿಂದ ಆಸೆ ಆಗ್ತಾಯಿತ್ತು ನನಗೆ. ನಾನು ರಾತ್ರಿನೇ ತಿನ್ನೋದಿದ್ನ. ಓಕೆ ಗಾಯ್ಸ್, ಅಂದರೆ ಡೈಲಿ ವಿಡಿಯೋ ಆಗ್ತಾ ಇರ್ಬೇಕು ನನಗಿದ್ಮೇಲೆ. ಸೊ ಒಂದಿನ ಸ್ಕಿಪ್ ಆದರೆ ಏನೋ ಮಿಸ್ ಆದಂಗೆ ಆಗ್ತಾ ಇರುತ್ತೆ ನನ್ನ ಫೀಲು. ಸೊ ಓಕೆ ಗಾಯ್ಸ್, ಇವತ್ತಿನ ಈ ವ್ಲಾಗನ್ನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಟಿಪ್ಸ್ ಇಷ್ಟ ಆಗಿದೆ. ತರಕಾರಿ ಊಟದ ಬದಲು ತಿಂಡಿ ಬದಲು ತರಕಾರಿ ತಿನ್ನೋ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ.
ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಐ ಲವ್ ಯು.